ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಇವತ್ತು ನಾನು ಮೊಳಕೆ ಕಟ್ಟಿದಂತಹ ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿಂದ ಮಾಡುವಂಥ ಪಲ್ಯ. ನೋಡಿ, ನಾನು ಸಬ್ಬಸಿಗೆ ಸೊಪ್ಪನ್ನು ಆಲ್ರೆಡಿ ಎಲ್ಲ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇಲ್ಲಿ ಮೊಳಕೆ ಕಟ್ಟಿದ ಕಾಳನ್ನು ಸಹ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು 10 ಹಸಿಮೆಣ್ಸಿನ್ಕಾಯಿ ಕೂಡ ಅದ್ರ ಜೊತೆನೇ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹಸಿರು ಮೆಣಸಿನ್ಕಾಯಿಂದ ಮಾಡುವಂಥ ಉಪ್ಸಾರು ಖಾರ ಅಂದರೆ ಗ್ರೀನ್ ಕಲರ್ ಚಟ್ನಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಇವಾಗ ಮಳೆ ಬರ್ತಾ ಇದೆಯಲ್ವಾ, ಮಳೆ ಬರೋಂಥ ಸಂದರ್ಭದಲ್ಲಿ ನಾವು ಈ ಉಪ್ಸಾರು ಖಾರನ ಮಾಡಿಕೊಂಡು ಮುದ್ದೆ ಜೊತೆ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಏನೇನು ಬೇಕು ಅಂತ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ನೀವು ಇವು ಸಾಂಬಾರು ಮಾಡಬೇಕು ಅಂದರೆ 3 ದಿನದ ಮುಂಚೆನೇ ನೀವು ಹೆಸರು ಕಾಳನ್ನು ಚೆನ್ನಾಗಿ ನೆನೆಸಿ ಸ್ವಲ್ಪ ಮೊಳಕೆ ಕಟ್ಟಿ ಮಡ್ಕೊಬೇಕಾಗುತ್ತೆ. ಆಮೇಲೆ ನೋಡಿ, ಬೇಯೋಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಬ್ಬಸಿಗೆ ಸೊಪ್ಪು ನಾನು ಒಂದು ಕಟ್ಟು, ಚಿಕ್ಕದು ಒಂದು ಕಟ್ಟನ್ನು ತೊಗೊಂಡಿದ್ದೀನಿ. ನಾನು ಅದನ್ನು ಕೂಡ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾವು ಪಲ್ಯನ ರೆಡಿ ಮಾಡ್ಕೊಬೇಕಾಗುತ್ತೆ. ಮತ್ತು ಖಾರಕ್ಕೆ ಈ ಸೊಪ್ಪು ಮತ್ತು ಕಾಳು ಬೇಯಿಸೋವಂಥ ನೀರೇ ರುಚಿ ಕೊಡೋ ಅಂಥದ್ದು. ಅದಕ್ಕೋಸ್ಕರ ಇದು ಉಪ್ಸಾರು ಖಾರ ಸ್ನೇಹಿತರೆ. ಅದರಲ್ಲೂ ಹಸಿಮೆಣ್ಸಿನ್ಕಾಯಿಂದ ಮಾಡುವಂಥ ಉಪ್ಸಾರು ಖಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಇವಾಗ ನಾನು ಕಾಳು ಬೇಯೋದಕ್ಕೆ ಒಂದೇ ಸರಿ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನು ನಾನು ಇದಕ್ಕೆ ಮೊದಲೇ ಹಾಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಇಷ್ಟು ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ನೀರು, ಸಾಂಬಾರಿಗೆ ನೀರೇನು ಜಾಸ್ತಿ ಬೇಕಾಗಿಲ್ಲ ಸ್ನೇಹಿತರೆ. ಸೊಪ್ಪು ಮತ್ತು ಕಾಳು ಬೇಯೋದಕ್ಕೆ ಮಾತ್ರ ನೀರು ಬೇಕಾಗಿರೋದ್ರಿಂದ ನೋಡಿ ಸ್ನೇಹಿತರೆ, ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದ್ರ ಜೊತೆಗೆ ಸ್ವಲ್ಪ ನಾವು ಸೊಪ್ಪನ್ನ ಇದು ಒಂದು 10-15 ಕಾಳು ಬಂದು ಒಂದು 15 ನಿಮಿಷ ಬೇಯಬೇಕಾಗುತ್ತೆ. ಅದಾದಮೇಲೆ ನೀವು ಸೊಪ್ಪು ಹಾಕ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಇವಾಗ ನಾವು ನೋಡಿ, ಸ್ಟವ್ನ ನಾನು ಇವಾಗ ಆನ್ ಮಾಡ್ಕೊತಾ ಇದ್ದೇನೆ. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಇವಾಗ ಕಾಳನ್ನು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕಾಳನ್ನು ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಜಾಸ್ತಿ ನುಣ್ಣಗೆ ಬೇಯಬಾರ್ದು ಸ್ನೇಹಿತರೆ. ಯಾಕಂದರೆ ಎಲ್ಲ ನೆಂದಿರುತ್ತಲ್ಲ ಮೊದಲೇ ಮೊಳಕೆ ಕಟ್ಟಿರುವಾಗ. ಆಮೇಲೆ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಬೆಂದೋಗ್ಬಿಟ್ರೆ ಮೆತ್ತ ಆದರೆ ರುಚಿ ಸಿಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮುಕ್ಕಾಲು ಭಾಗ ಬೇಯ್ತಿದ್ದಂಗೆ ನಾವು ಇಳಿಸ್ಕೊಬೋದು. ಸರಿನಾ ಸ್ನೇಹಿತರೆ? ಇವಾಗ ನಾನು ಪಲ್ಯಕ್ಕೆ ಏನೇನು ರೆಡಿ ಮಾಡ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ? ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ಎಲ್ಲ ಬಿಸಿ ನೀರು ಆಗಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದ್ರ ಜೊತೆಗೇನೇನೆ ಸ್ವಲ್ಪ ಇವಾಗ ಇನ್ನೇನು ಕುದೀತಾ ಇದೆ ಅನ್ನುವಾಗ ನಾವು ಇದ್ರ ಜೊತೆಗೇನೇನೆ ನೋಡಿ ಸ್ನೇಹಿತರೆ, ಇವಾಗ ಇಷ್ಟ ಆಗಿದೆಯಲ್ಲ, ಇದ್ರ ಜೊತೆಗೇನೆ ನಾವು ಸೊಪ್ಪು ಕೂಡ ಹಾಕೊಂಬಿಡೋಣ. ಸರಿನಾ ಸ್ನೇಹಿತರೆ? ಯಾಕಂದರೆ ಕಾಳು ಸಪ್ರೇಟು, ಸೊಪ್ಪು ಸಪ್ರೇಟಾಗಿ ಹಾಕಿದಾಗ ಬೇಯಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ, ಸಮ ಪ್ರಮಾಣದಲ್ಲಿ ಬೇಯಲಿ ಅಂತ ನಾನು ಸೊಪ್ಪು ಕೂಡ ಹಾಕೊತಾ ಇದ್ದೀನಿ. ಸರಿನಾ ಸ್ನೇಹಿತರೆ? ನೋಡಿ, ಈಗ ಸೊಪ್ಪು ಕೂಡ ಹಾಕಿದ್ದೀನಿ ಸ್ನೇಹಿತರೆ. ಇವಾಗ ಸೊಪ್ಪು ಹಾಕಿದ ನಂತರ ನಾವು ಇವಾಗಲೇ ಉಪ್ಪು ಕೂಡ ಹಾಕೊಂಬಿಡ್ಬೇಕು ಸ್ನೇಹಿತರೆ. ಮೊಳಕೆ ಕಟ್ಟಿರೋ ಕಾಳು ಅಂದರೆ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ಇವಾಗ ನಾನು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಈಗ 2 ಸ್ಪೂನ್ ಹಾಕಿದ್ದೀನಿ ಉಪ್ಪು ನೋಡಿ ಸ್ನೇಹಿತರೆ.
ಸ್ನೇಹಿತರೆ ನೋಡಿ, ಇವಾಗ ಕಾಳು ಮತ್ತು ಸೊಪ್ಪು ಬೆಂದಿದೆ ನೋಡಿ ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಈ ಹಂತದಲ್ಲಿ ಬೆಂದಿದೆ. ಇವಾಗ ನೀವು ಆಫ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ನೋಡಿ ದಂಟು ಕೂಡ ಬೆಂದಿದೆ ನೋಡಿ, ಕಾಳು ಕೂಡ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು ಸ್ನೇಹಿತರೆ. ನೋಡಿ ನೋಡಿ ಸ್ನೇಹಿತರೆ, ಇಷ್ಟು ಬೆಂದಿದೆ ನೋಡಿ ಸ್ನೇಹಿತರೆ, ಇಷ್ಟು ಬೆಂದಿದ್ರೆ ಸಾಕು. ಇವಾಗ ನಾವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ನಾವು ನೀರು ಮತ್ತು ಸೊಪ್ಪು ಮತ್ತು ಕಾಳನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು, ಅದಾದಮೇಲೆ ಇದನ್ನು ಪಲ್ಯಕ್ಕೆ ಒಗ್ಗರಣೆ ಮಾಡಬೇಕಾಗುತ್ತೆ. ಆಮೇಲೆ ಉಪ್ಸಾರು ಖಾರ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ನೀರನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಸೊಪ್ಪು ಮತ್ತು ಕಾಳನ್ನು ನೋಡಿ ಸ್ನೇಹಿತರೆ. ಈ ರೀತಿ ಸಪ್ರೇಟಾಗಿ ಒಂದು ತಪ್ಪಲೆಗೆ ನೀವು ಇದನ್ನು ಸಪ್ರೇಟಾಗಿ ಬಸ್ತು ಮಡಿಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಇವಾಗ ಪಲ್ಯ ಮಾಡೋಣಂತೆ ಬನ್ನಿ ಸ್ನೇಹಿತರೆ. ಹಚ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು ಸ್ನೇಹಿತರೆ. ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಸಾಸಿವೆ ಹಾಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಹಸಿಮೆಣಸಿನಕಾಯಿ ಸ್ನೇಹಿತರೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ.
ಸ್ನೇಹಿತರೆ ಇವಾಗ ಈರುಳ್ಳಿ ಎಲ್ಲ ಕೆಂಪಾಗ್ತಿದೆ. ಈ ಹಂತದಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ನೀರು ಮತ್ತು ಸೊಪ್ಪು ಕಾಳನ್ನು ಸಪ್ರೇಟ್ ಮಾಡಿರೋದನ್ನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರಿಂದ ಸ್ನೇಹಿತರೆ ಇವಾಗ ಪಲ್ಯ ರೆಡಿ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡೋದಂತೆ. ಸ್ನೇಹಿತರೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲೇ ಸ್ನೇಹಿತರೆ ಇವಾಗ ಪಲ್ಯ ರೆಡಿ ಆಗಿದೆ. ಸ್ನೇಹಿತರೆ ನೋಡಿ, ಈಗ ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೇಯಿಸ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸುಟ್ಕೊಂಡಿರೋಂಥ ಬೆಳ್ಳುಳ್ಳಿ. ನೋಡಿ ಸುಟ್ಟಿದ್ದೀನಿ ಒಲೆಯಲ್ಲಿ. ಸುಟ್ಕೊಂಡಿರೋಂಥ ಬೆಳ್ಳುಳ್ಳಿ ಎರಡೆರಡು ಚಿಕ್ಕದು ಸ್ಮಾಲ್ ಪೀಸು ತೆಂಗಿನಕಾಯಿ, ಹಸಿ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಉಪ್ಸಾರು ಖಾರಕ್ಕೆ ಹುಣಸೆ ಹುಳಿ ಜಾಸ್ತಿ ಬೇಕಾಗಿದೆ. ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮನೇಲಿ ಇವತ್ತು ಕಡಿಮೆ ಸದಸ್ಯರಿರೋದ್ರಿಂದ ನಾನು ಜಾಸ್ತಿ ಮಾಡಿಲ್ಲ ಸ್ನೇಹಿತರೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೀವು ಉಪ್ಸಾರು ಖಾರನ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನೀವು ಹುಣಸೆ ರಸನ ನೀವು ಸೇರಿಸ್ಕೊಬೋದು. ನೋಡಿ ಸ್ನೇಹಿತರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸನ ಸೇರಿಸ್ಕೊಳ್ಳಿ.
ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕೊಬೇಕಾಗುತ್ತೆ. ನಾನು ಸ್ವಲ್ಪ ನೋಡಿ ಸ್ನೇಹಿತರೆ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೀರು ಬಂದು ನೀವು ಇದೇ ನೀರು ಅಂದರೆ ಸೊಪ್ಪು ಮತ್ತು ಕಾಳನ್ನು ಬೇಯಿಸಿದಂಥ ನೀರು ಇರುತ್ತಲ್ಲ ಅದನ್ನು ನೀವು ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ರುಬ್ಬೋಕ್ಕಾಗೋದಿಲ್ಲ. ಸರಿನಾ ಸ್ನೇಹಿತರೆ ಇದನ್ನು ನಾನು ರುಬ್ಕೊಂಡು ತೊಗೊಂಬರ್ತೀನಿ. ಟೇಸ್ಟ್ ಆಗಿರಬೇಕು. ನೋಡಿ ಸ್ನೇಹಿತರೆ ಈ ರೀತಿ ಆಗಿರಬೇಕು. ಅದನ್ನು ನಾವು ಸಾರಿನ ಜೊತೆ ಕಲಿಸ್ಕೊಂಡು ಊಟ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಈ ರೀತಿ ಇದೆ. ಸ್ನೇಹಿತರೆ ಇದನ್ನೆಲ್ಲ ಒಂದು ಬಟ್ಲಿಗೆ ಎತ್ಕೊಬೇಕು. ಒಂದು ಬಟ್ಲಿಗೆ ಎತ್ಕೊಂಡು ಅದನ್ನು ಯಾವ ರೀತಿ ಕಲಿಸ್ಕೊಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ 2 ಥರದ್ದು ಖಾರನ ನಾವು ಮಾಡ್ಕೊಬೋದು ಸ್ನೇಹಿತರೆ. ಒಂದು ಬಂದು ನೋಡಿ ಉಪ್ಸಾರು ಖಾರ ಅಂತ ಇರುತ್ತಲ್ಲ ಅದನ್ನು ನೋಡಿ ಈ ರೀತಿ ನಾನು ಮಾಡಿ ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಇನ್ನೂ ಒಂಥರ ಏನು ಅಂತಂದರೆ, ನಿಮ್ಗೇನಾದ್ರೂ ಈ ಥರದ್ದು ತುಂಬ ಖಾರ ಇರುತ್ತೆ. ಕೆಲವೊಬ್ಬರು ಈ ಥರದ್ದು ಖಾರನ ಜಾಸ್ತಿ ಊಟ ಮಾಡೋಕ್ಕೆ ಕೆಲವೊಬ್ಬರು ಇಷ್ಟಪಡಲ್ಲ, ಕೆಲವೊಬ್ಬರು ತಿಂತಾರೆ. ಯಾಕಂದರೆ ತುಂಬ ಖಾರ ಇರುತ್ತಲ್ವಾ, ಅಂಥವ್ರು ಬರೀ ನೀರಿಗೆ ಅದನ್ನು ಕಲಿಸ್ಕೊಂಡು ಯಾವ ರೀತಿ ಬೆರೆಸ್ಕೊಂಡು ಊಟ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಸ್ನೇಹಿತರೆ, ನೋಡಿ ನಾವು ಮಾಡಿರೋಂಥ ಪಲ್ಯ ಇರುತ್ತಲ್ಲ ಸ್ನೇಹಿತರೆ, ಆ ಪಲ್ಯನ ಸ್ವಲ್ಪ ಆ ಖಾರ ಇರುತ್ತಲ್ಲ ಆ ಖಾರದ ಜೊತೆಗೇ ಸ್ವಲ್ಪ ಪಲ್ಯನ ಸೇರಿಸ್ಬಿಟ್ಟು ಅದನ್ನು ಸಹ ಸಪ್ರೇಟಾಗಿ ರುಬ್ಬಿ ಎತ್ತಿಟ್ಕೊಂಡು ಇದು ಮತ್ತು ಇದನ್ನು ಸೇರಿಸ್ಬಿಟ್ಟು ಕಲಿಸ್ಕೊಂಡು ಊಟ ಮಾಡ್ತಾರೆ. ನಾನು ನಿಮಗೆ ಉಪ್ಸಾರು ಖಾರದ ಬಗ್ಗೆನೂ ಎರಡೂ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ನೀರಿನ ಜೊತೆ ಈ ನೀರು ಮತ್ತು ಈ ಖಾರನ ಇದು 1 ಸ್ಪೂನ್ ಮಾತ್ರ ಹಾಕ್ಕೊಬೇಕು ಸ್ನೇಹಿತರೆ. ನೋಡಿ ಈ ರೀತಿ 1 ಸ್ಪೂನ್ ಹಾಕ್ಕೊಂಡು ಆ ನೀರನ್ನು ಬೆರೆಸ್ಕೊಂಡು ಊಟ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನು ನೀರಿಗೆ ಅಂದರೆ ಈಗ ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿರೋಂಥ ನೀರು ಇರುತ್ತಲ್ಲ ಈ ನೀರಿಗೆ ಈ ಮಿಶ್ರಣನ ಬೆರೆಸ್ಬಿಟ್ಟು ಸ್ವಲ್ಪ ಒಂದೇ ಒಂದು ಕುದಿನಾದರೂ ಕುದಿಸ್ತಾರೆ, ಇಲ್ಲಾಂದರೆ ಅದೇ ರೀತಿಯೇ ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡ್ತಾರೆ. ಸರಿನಾ ಸ್ನೇಹಿತರೆ, ಅದ್ರ ಬಗ್ಗೆನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ಮಿಶ್ರಣನ ನಾನು ಇದಕ್ಕೆ ಸುರ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಸೊಪ್ಪು ಮತ್ತು ಕಾಳನ್ನು ಬೆರೆಸ್ಕೊಂಡು ಮಾಡಿರೋ ಅಂಥದ್ದು ಮಿಶ್ರಣ. ನೋಡಿ ಸ್ನೇಹಿತರೆ, ಇದಕ್ಕೆ ಈ ರೀತಿ ನೀರನ್ನು ಹಾಕ್ಬಿಟ್ಟು ಈ ರೀತಿ ತೆಳ್ಳು ಬೇಕಾದರೆ ತೆಳ್ಳು ಕಲಿಸ್ಕೊತಾರೆ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಯಾಗಿ ಕಲಿಸ್ಕೊತಾರೆ ಸ್ನೇಹಿತರೆ. ನೋಡಿ ಇವಾಗ ಈ ನೀರಿನ ಜೊತೆ ಬೇಕಾದರೂ ಕಲಿಸ್ಕೊಂಡು ಊಟ ಮಾಡೋ ಅಂಥವ್ರು ಈ ನೀರಿನ ಜೊತೆನೇ ಕಲಿಸ್ಕೊಂಡು ಊಟ ಮಾಡ್ತಾರೆ. ನೋಡಿ ಈ ರೀತಿ ಇದು ಇದನ್ನು ನಾವು ಬಸ್ಸಾರು ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಇದನ್ನು ನಾವು ಬಸ್ಸಾರು ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಇದನ್ನು ಬಸ್ಸಾರು ಅಂತ ಕರಿತೀವಿ. ಇದನ್ನು ನಾವು ಉಪ್ಸಾರು ಖಾರ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇವಾಗ ಸಪ್ರೇಟಾಗಿ ರುಬ್ಕೊಂಡಿರೋಂಥ ಸಾರಿಗೆ ನೀವು ನೋಡಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ಈ ರೀತಿಯೂ ಸಹ ಸಾರನ್ನು ಮಾಡಿ ಮಡ್ಕೊತಾರೆ. ನೋಡಿ ಸ್ನೇಹಿತರೆ, ಈ ರೀತಿ ನಾನು ಸೊಪ್ಪು ಮತ್ತು ಅಂದರೆ ಕಾಳನ್ನು ಸಪ್ರೇಟಾಗಿ ಹಸಿರು ಮೆಣಸಿನ್ಕಾಯ್ದು ಉಪ್ಸಾರು ಖಾರ ಇರುತ್ತಲ್ಲ ಅದ್ರ ಜೊತೆ ಇದನ್ನು ರುಬ್ಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ. ಇದನ್ನು ಬಸ್ಸಾರು ಅಂತಾರೆ ಸ್ನೇಹಿತರೆ. ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ಹಾಕೋಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಒಗ್ಗರಣೆ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು
ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಸ್ಟವ್ ಆನ್ ಮಾಡಿ ನಾನು ಬಾಣಲೆ ಇಡ್ತಾ ಇದ್ದೀನಿ. ಸ್ನೇಹಿತರೆ 2 ಥರನೂ ತೋರಿಸಿದ್ದೀನಿ. ಒಬ್ಬೊಬ್ಬರು ಖಾರ ತಿನ್ನೋದಿಲ್ಲ, ಅದಕ್ಕೋಸ್ಕರ ಖಾರ ತಿನ್ನಲಿಲ್ಲದವರು ನೋಡಿ ಸ್ನೇಹಿತರೆ, ಖಾರ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿನೂ ಕೂಡ ಮಾಡ್ಕೊಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅವ್ರವ್ರ ಅನುಕೂಲ. ತುಂಬ ಖಾರ ಇರುತ್ತೆ ಸ್ನೇಹಿತರೆ, ಉಪ್ಪು ಖಾರ ನೋಡಿ. ತುಂಬ ಅಂದರೆ ತುಂಬಾ ಖಾರ ಇರುತ್ತೆ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಸಾಸಿವೆ ಹಾಕ್ತೆ. ಸ್ನೇಹಿತರೆ ಸಾಸಿವೆ ಹಾಕ್ತಿದ್ದಂಗೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಕರ್ಬೇವು ಸೊಪ್ಪು ಇವಾಗ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ತಕ್ಷಣ ನೀವು ಸ್ವಲ್ಪ ಮಾಡ್ಕೊಂಡಿರ್ತೀರಲ್ಲ ಸಾಂಬಾರು, ಅದನ್ನು ಇದಕ್ಕೆ ಸೇರ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸುರಿದ್ಬಿಟ್ಟು ಇವಾಗ ಸ್ಟವ್ನ ನೀವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಇದಕ್ಕೆ ಬೆರೆಸ್ಕೊಬೇಕು. ಇಷ್ಟೇ ಸ್ನೇಹಿತರೆ, ಇಷ್ಟನ್ನು ಬೆರೆಸ್ಕೊಂಡು ನೀವು ಕೆಲವೊಬ್ಬರು ಈ ಸಾರನ್ನು ಕುದಿಸ್ತಾರೆ, ಕೆಲವೊಬ್ಬರು ಅದೇ ರೀತಿ ಹಸಿಯಾಗೆ ಊಟ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈ ರೀತಿನ ಕೂಡ ನೀವು ರೆಡಿ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ಈ ರೀತಿನೂ ಇರುತ್ತೆ ಈ ಸಾರು. ನೋಡಿ ಇದು ಬಸ್ಸಾರು ಅಂತ ಕರೀತಾರೆ ಸ್ನೇಹಿತರೆ, ಅದು ಉಪ್ಸಾರು ಖಾರ. ಸರಿನಾ ಸ್ನೇಹಿತರೆ? ಸ್ನೇಹಿತರೆ ಇವಾಗ ಮುದ್ದೆ ಮಾಡೋಣ ಅಂತ. ಸರಿನಾ ಸ್ನೇಹಿತರೆ? ಫೈನಲಾಗಿ ಈ ರೀತಿ ನಾನು ಉಪ್ಸಾರು ಖಾರ ಮತ್ತು ಮುದ್ದೆ ಮತ್ತು ಪಲ್ಯ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಇರುತ್ತೆ ಸ್ನೇಹಿತರೆ. ನೋಡಿ ಯಾವಾಗಲೂ ಅಷ್ಟೇ ನಾವು ಊಟ ಮಾಡಬೇಕು ಅನ್ನುವಾಗ ನೋಡಿ ಸ್ನೇಹಿತರೆ, ಈಗ ಈ ಉಪ್ಸಾರು ಖಾರ ಇರುತ್ತಲ್ಲ ಸ್ನೇಹಿತರೆ, ಈ ಉಪ್ಸಾರು ಖಾರನ ನಾವು ಯಾವಾಗಲೂ ಈ ನೀರಿನ ಜೊತೆ ಬೆರೆಸ್ಕೊಂಡು ನೋಡಿ ಸ್ನೇಹಿತರೆ, ಈ ರೀತಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಪೂರ್ತಿಯಾಗಿ ನೀರಿನ ಜೊತೆ ಈ ರೀತಿ ಕಲಿಸ್ಕೊಂಡು ಊಟ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಉಪ್ಸಾರು ಖಾರನ ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಎಷ್ಟು ಬೇಕೋ ನಿಮಗೆ ಈ ನೀರಿಗೆ ಎಷ್ಟು ಹೊಂದ್ಕೊಳ್ಳುತ್ತೋ ಅಷ್ಟನ್ನು ನೀವು ಸೇರಿಸ್ಕೊಂಡು ನೋಡಿ, ಈ ರೀತಿ ಇನ್ನೂ ಸ್ವಲ್ಪ ಬೇಕಾಗುತ್ತೆ ನೋಡಿ, ಈ ರೀತಿ ಸೇರಿಸ್ಕೊಂಡು ಉಪ್ಸಾರು ಖಾರನ ಫುಲ್ಲು ಕಲಿಸ್ಕೋಬೇಕು ನೀರಿನ ಜೊತೆ. ನೋಡಿ ಸ್ನೇಹಿತರೆ, ಈ ರೀತಿ ಕಲಿಸ್ಕೊಂಡು ಆಮೇಲೆ ನೀವು ಮುದ್ದೆ ಜೊತೆ ಊಟನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಇರುತ್ತೆ ಉಪ್ಸಾರು ಖಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.